ಅಲ್ಲ, ರಜತ್ ಅವ್ರು ಬೇರೆ ಎಲ್ರಿಗೂ ತಾಯ್ತ ಕಟ್ಟಿಸ್ಕೊಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಎಲ್ರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ ಅವರಿಗೆ. ಇಲ್ಲ ಮೇಡಮ್, ಆ್ಯಕ್ಚುಲಿ ಈ ವಾರ ನಾನು ಒಳಗಡೆ ಇದ್ದಿದ್ರೆ ಯಾರು ತಾಯ್ತ ಕಟ್ಸ್ಕೊತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಓ, ಅಂದ್ರೆ ಫುಲ್ ರೆಡಿ ಆಗಿದ್ರಾ ನೀವು? ಹಾಂ, ರೆಡಿ ಇದ್ದೆ ಮೇಡಮ್. ನಾನು ರೆಡಿಯಾಗಿ ಆಟ ಆಡ್ತಿದ್ದೆ, ಎಷ್ಟೆಲ್ಲ ಆದರೂ ಕೂಡ ರೆಡಿಯಾಗಿ ಆಟ ಆಡ್ತಿದ್ದೆ. ಬಟ್ ರಜತ್ ಅವ್ರಿಗೆ ನಾನು ಹೇಳೋದು ಒಂದೇ ಮಾತು, ಆ ಥರ ಮಾತುಗಳೆಲ್ಲ ಆ ಆಟದಲ್ಲಿ ಬೇಡ ಅಂತ ನನಗೆ ಅನಿಸಿದ್ದು ಉಂಟು. ಯಾಕಂದರೆ ನಾವೆಲ್ಲರೂ ಆಟ ಆಡೋಕೆ ಹೋಗಿದ್ವಿ, ಎಲ್ಲರೂ ಗೆಲ್ಲಕ್ಕೆ ಹೋಗಿರೋದಲ್ಲಿ ಯಾರ ಕಡೆ ಬಂದಾಗ ಯಾರೋ ತಾಯ್ತ ಕಟ್ಸ್ಬಿಟ್ಟು ಯಾರೋ ಆಟ ಆಡ್ತಾರೆ ಅನ್ನೋದು ಆ ಮಾತುಗಳೆಲ್ಲ ಬೇಡ. ಬಟ್ ನಿಮ್ಗೆ ಅನ್ಸಲ್ವಾ, ಮೊನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ರಜತ್ನ ನಾಮಿನೇಟ್ ಮಾಡ್ತಾರೆ, ಅಂದ್ರೆ ಟೀಮ್ ಡಿಸಿಷನ್ ಇರುತ್ತದು. ಇವರು ಎಲ್ಲರೂ ಪ್ರವೋಕ್ ಮಾಡ್ತಾರೆ, ಸಿಂಗಲ್ ಆಗಿ ಆಟ ಆಡ್ಬೇಕು, ಸಿಂಗಲ್ ಆಗಿ ಆಟ ಆಡ್ಬೇಕು ನೀವು ಅಂತ. ಅಂದ್ರೆ ನಿಮಗೆ ಅದು ಕರೆಕ್ಟ್ ಅನ್ಸಲ್ವಾ? ಮನೆಗೆ ಹೋಗಿರೋದೇ ಸಿಂಗಲ್ ಆಗಿ ಆಟ ಆಡ್ಬೇಕು, ರಜತ್ ಅದನ್ನೇ ಹೇಳ್ತಾ ಇದ್ದಾರೆ ಅಂತೇಳಿ ಅದೇ ರೀಸನ್ ಕೊಟ್ಟು ನಾಮಿನೇಟ್ ಮಾಡೋದು ಸರಿನಾ ಹಾಗಿದ್ರೆ? ಮೇಡಮ್, ಅದಕ್ಕೆ ಸುದೀಪ್ ಸರ್ ವಾರ ಪೂರ್ತಿ ಬಂದಾಗ ಹೇಳ್ತಾ ಇದ್ರು, ಕಳಪೆ ರೀಸನ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಹೇಗಾಗುತ್ತೆ ಅಂದರೆ ಒಂದು 2 ನಿಮಿಷದ ಹಿಂದೆ ನಡೆದಿರೋಂಥ ಕಾನ್ವರ್ಸೇಷನ್ ತೊಗೊಂಡು ನಿಮ್ಗೆ ಕಳಪೆ ಕೊಡ್ತಾರೆ. 2 ನಿಮಿಷ ಹಿಂದೆ ನಡೆದಿರೋಂಥ ಕಾನ್ವರ್ಸೇಷನ್ ತೊಗೊಂಡು ನಿಮಗೆ ನಾಮಿನೇಟ್ ಮಾಡ್ತಾರೆ. ಇದೇ ಆ ಮನೆಯಲ್ಲಿ ನಡೆಯೋದು, ಬೇರೆ ಇನ್ನೇನಿಲ್ಲ. ಮತ್ತೆ ಅಲ್ಲಿ ವ್ಯಕ್ತಿತ್ವಗಳ ಆಟ ಅದು. ಆ್ಯಕ್ಚುಲಿ ನಿಮ್ಮ ಮೈಂಡಲ್ಲಿ ಏನು ಥಾಟ್ಸ್ ಓಡ್ತಾ ಇರುತ್ತೆ ನಮಗೆ ಗೊತ್ತಿಲ್ಲ, ನಮ್ಮ ಮೈಂಡಲ್ಲಿ ಏನು ಥಾಟ್ಸ್ ಓಡ್ತಾ ಇರುತ್ತೆ ನಿಮಗೆ ಗೊತ್ತಿರಲ್ಲ. ಹೋದ ಸಲ ಎಲ್ಲ ವಾದ ಪ್ರತಿವಾದ ಏನೂ ಇರಲಿಲ್ಲ, ಈ ಸಲ ವಾದ ಪ್ರತಿವಾದ ಇರೋದ್ರಿಂದ ಇಷ್ಟು ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಯಾರ್ಯಾರು ನಾಮಿನೇಟ್ ಮಾಡಿದ್ರೆ ಯಾರು ರಿಯಾಕ್ಟ್ ಮಾಡಂಗಿರಲಿಲ್ಲ. ಈ ಸಲ ರಿಯಾಕ್ಟ್ ಮಾಡ್ತಾ ಇದೀವಿ, ಅದಕ್ಕೆ ಗೊತ್ತಾಗ್ತಾ ಇದೆ ಜನಗಳಿಗೆ. ಅಷ್ಟು ಬಿಟ್ಟರೆ ಬೇರೆ ಏನೇನು. ಡಿಸ್ಕಸ್ ಮಾಡಿ ನಾಮಿನೇಟು ಮಾಡ್ತಾರೆ, ನಾಮಿನೇಟ್ ಆದ್ಮೇಲೆ ಡಿಸ್ಕಷನ್ ಮಾಡ್ತಾರೆ ಮೇಡಮ್. ಅದು ಕಾಮನ್ ಮೇಡಮ್, ಅವ್ರವ್ರದೇ ಆದಂತಹ ಇದು ಮಾಡ್ಕೊಂಡು ಅದನ್ನ